ಏನಾದ್ರು ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಆ ಕೇಳಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ್ಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವನ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ವಾ? ನೀವು JDS ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡರು ಸಾವು ಬಯಸಿದಿರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಕೇಳಿಲ್ಲ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಸ್ವಲ್ಪ ಕಾರ್ತಿಕ್ ಕೇಳ್ಕೊ, ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವರೆಲ್ಲವ, ಮಾಡಿಬಿಟ್ರು ಇವರೆಲ್ಲವ. ಇಂಥ ಮಾತಂದಿಲ್ಲ, ದೇವೇಗೌಡರು ಇನ್ನೂ ಸೂಸೈಡ್ ಮಾಡ್ಕೊಂಡಿಲ್ವಲ್ಲ. ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ. ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು, ನನ್ನ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡು ಬಿಡ್ತಾವ. ದೇವೇಗೌಡ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ ಖುಷಿನ? ನೀನ್ ಸುಮ್ನೆ ಅಲ್ಲ, ನೀವು ಮಾತಾಡಿರೋ ರೀತಿ ಆ ರೀತಿ ಇತ್ತು. ನೋಡು ಕಾರ್ತಿಕ್, ಒಂದ್ ನಿಮಿಷ ಕೇಳ್ಕೊ, ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಿನ್ಗೆ ಹೇಳಿದ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಇದ್ದಿದ್ದು. ಅದೇ ಪ್ಲೇಸ್ ಅಲ್ಲಿ ಬೇರೆಯವನು ಬೇರೆ DK ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಬಿಡ್ತಾ ಇದ್ದೀನಿ. ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು. ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ. ನಾನು ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ. ಅವ್ನು ನನ್ನ ಮಗ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ. ತೊಡಲಿ ಕೇಳಿಲ್ಲಿ. ಅಲ್ಲ ನೀನ್ ಅಂದಿಲ್ಲ, ಪ್ರೆಸ್ ಮೀಟ್ ಮಾಡಿ ಬಿಡು, ನಾನು ಮಾತಾಡಿದ್ದೀನಿ ಬಿಡು, ಈಗ ಆಯ್ತು. ನಾನೊಂದ್ ಮಾತು ಹೇಳ್ತಾ ಇದ್ದೀನಿ, ದೇವೇಗೌಡ ಸೂಸೈಡ್ ಮಾಡ್ಕೊಂಡು ನಾನು ಇವತ್ತು ಏನ್ ಹೇಳಿದ್ದೀನೋ ಅದನ್ನ ಹೇಳಿದ್ದೀನಿ. ಅಣ್ಣ ಕೇಳಿಸ್ತಿಲ್ವಾನ? ಅಣ್ಣ ಕೇಳಿಸ್ತಿಲ್ವಾ? ಹಲೋ, ಅದೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೇ ನಿಮ್ದೇನೋ ಆಡಿಯೋ ಒಂದು ವೈರಲ್ ಆಗ್ತಾ ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಷಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ. ಒಂದ್ ಮಾತು, ನಿಮ್ ಮೊನ್ನೆ MP ಮಾಡಿದ್ ದೇವೇಗೌಡರಲ್ಲನ? ಇಲ್ಲಿಗೆ ಮಂಡ್ಯಗೆ 5 ತಿಂಗಳು. ಹೌದು, ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು 35 ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು 100 ಕೋಟಿ ಖರ್ಚು ಮಾಡಿದ್ರು ಯಾಕನ ಆಗ್ತಾ ಇರ್ಲಿಲ್ಲ? ಅಲ್ಲ, JDS ಸಿಂಬಲ್ ಮೇಲೆ ನೀನ್ MP ಆಗಿದ್ದಾನ? ಕೇಳಿ ಒಂದ್ ನಿಮಿಷ ಬಿಡು, ಈಗ ಕೇಳಿಲ್ಲಿ. ಇರ್ಲಿ, ಅದ್ ಏನಾದ್ರೂ ಇರ್ಲಿ ಅಣ್ಣ, ದೇವೇಗೌಡರು ಸಾವು ಬಯಸುವಷ್ಟು ದೇವರಣ್ಣ ಹಂಗೆ ಹೇಳಿಲ್ಲ ಬಿಡುಗರು. ನೀನ್ ಸುಮ್ನೆ ನಿಮ್ ತಾಯಿ ಅಣ್ಣ ಅಂದಿಲ್ವಾನ? ಕೇಳಿ, ನಾನು ಹೇಳದ್ ಕೇಳ್ಕೊ, ದೇವರನ್ನ ಹೇಳ್ತೀನಿ. ಗೌರವ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರಲೇ ನಾನು ನಿಮ್ಗೆ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಆ ಕೇಳಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ್ಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವನ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ವಾ? ನೀವು JDS ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡರು ಸಾವು ಬಯಸಿದಿರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಕೇಳಿಲ್ಲ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಸ್ವಲ್ಪ ಕಾರ್ತಿಕ್ ಕೇಳ್ಕೊ, ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವರೆಲ್ಲವ, ಮಾಡಿಬಿಟ್ರು ಇವರೆಲ್ಲವ. ಇಂಥ ಮಾತಂದಿಲ್ಲ, ದೇವೇಗೌಡರು ಇನ್ನೂ ಸೂಸೈಡ್ ಮಾಡ್ಕೊಂಡಿಲ್ವಲ್ಲ. ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ. ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು, ನನ್ನ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡು ಬಿಡ್ತಾವ. ದೇವೇಗೌಡ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ ಖುಷಿನ? ನೀನ್ ಸುಮ್ನೆ ಅಲ್ಲ, ನೀವು ಮಾತಾಡಿರೋ ರೀತಿ ಆ ರೀತಿ ಇತ್ತು. ನೋಡು ಕಾರ್ತಿಕ್, ಒಂದ್ ನಿಮಿಷ ಕೇಳ್ಕೊ, ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಿನ್ಗೆ ಹೇಳಿದ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಇದ್ದಿದ್ದು. ಅದೇ ಪ್ಲೇಸ್ ಅಲ್ಲಿ ಬೇರೆಯವನು ಬೇರೆ DK ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಬಿಡ್ತಾ ಇದ್ದೀನಿ. ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು. ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ. ನಾನು ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ. ಅವ್ನು ನನ್ನ ಮಗ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ. ತೊಡಲಿ ಕೇಳಿಲ್ಲಿ. ಅಲ್ಲ, ನೀನ್ ಅಂದಿಲ್ಲ, ಪ್ರೆಸ್ ಮೀಟ್ ಮಾಡಿ ಬಿಡು, ನಾನು ಮಾತಾಡಿದ್ದೀನಿ ಬಿಡು, ಈಗ ಆಯ್ತು.
ನಾನೊಂದ್ ಮಾತು ಹೇಳ್ತಾ ಇದ್ದೀನಿ, ದೇವೇಗೌಡ ಸೂಸೈಡ್ ಮಾಡ್ಕೊಂಡು ನಾನು ಇವತ್ತು ಏನ್ ಹೇಳಿದ್ದೀನೋ ಎಸ್ ನೋಡಿ, ನಿನ್ನೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋವನ್ನ ಪ್ಲೇ ಮಾಡಿತ್ತು. ಈಗ ಆ ಆಡಿಯೋದಲ್ಲಿ ಮಾತಾಡಿದ್ದು ನಾನೇ ಅಂತೇಳಿ ಈಗ ಎಲ್ಲ ಶಿವರಾಮೇಗೌಡ ಅವರು ಕೊನೆಗೂ ಅದ್ರಲ್ಲಿ ನಾಗೇಂದ್ರ ಅವರೇ ಅವರು ಒಪ್ಕೊಂಡ್ಬಿಡ್ತಾರೆ. ಜೆಡಿಎಸ್ ಕಾರ್ಯಕರ್ತರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹಂಗ್ ಮಾತಾಡಿಲ್ಲ, ಬೇರೆ ತರ ಮಾತಾಡಿಲ್ಲ, ಅಂದ್ರೆ ಧ್ವನಿ ತಂದೆ ತಿರ್ಚಿದ್ದಾರೆ ಅಂತೇಳಿ. ಧ್ವನಿಯ ತಂದೆ ಅಂತ ತಂದಲ್ಲ, ಧ್ವನಿ ಅಂತ ಅವ್ರು ಎಲ್ಲರೂ ಡಿಮ್ಯಾಂಡ್ ಮಾಡಿಲ್ಲ. ಅಂದ್ರೆ ಈಗ ನೋಡಿ, ನಾಗರಾಜ್ ಇದ್ದಾರೆ ನಮ್ಮ ಕ್ರೈಮ್ ರಿಪೋರ್ಟರ್, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಾಗರಾಜ್, ಈಗ ನೋಡಿ, ಒಂದು ಕಡೆ SIT ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಈಗ ಈ ನೋಡಿ, ಒಂದು ಮರ್ಡರ್ ಆದಾಗ ಅದಕ್ಕೆ ಯಾರಾದ್ರೂ ಸುಪಾರಿ ಕೊಟ್ಟಿದ್ರೆ ಅವ್ರ ಮೇಲೂ ಕೂಡ ಕೇಸ್ ಆಗುತ್ತೆ, ತನಿಖೆ ಅವ್ರ ಮೇಲೂ ಕೂಡ ಆಗುತ್ತೆ. ಈಗ ಈ ವಿಚಾರವಾಗಿ ಕೂಡ ತನಿಖೆ ಆಗುತ್ತಾ? ಈ ಆಡಿಯೋ SIT ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ? ಆ ಸಾಧ್ಯತೆಗಳು ಕಂಡು ಬರುತ್ತಾ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ನೆನೆ ರಿಪಬ್ಲಿಕ್ ಕನ್ನಡ 3 ಆಡಿಯೋಗಳನ್ನು ಒಂದು ಏನಾದ್ರ ಬಗ್ಗೆ ಅಧಿಕೃತತೆ ಇರಲಿಲ್ಲ, ಆದರೆ ಈಗ ಮತ್ತೊಂದು ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಆ ಒಂದು ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆ ಒಂದು ಸಂಭಾಷಣೆ LR ಶಿವರಾಮೇಗೌಡ ಹಾಗೇನೆ ದೇವರಾಜೇಗೌಡ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಒಂದು 3.5 ನಿಮಿಷಗಳ ಆಡಿಯೋದಲ್ಲಿ ಎಲ್ಲೂ ಸಹ LR ಶಿವರಾಮೇಗೌಡ ಈ ಆಡಿಯೋ ನಂದಲ್ಲ ಅನ್ನೋದ್ರ ಬಗ್ಗೆ ಅವರು ಆ ಥರ ನಾನು ಮಾತಾಡಿಲ್ಲ ಅನ್ನೋ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ವಿನಃ ಬಿಟ್ರೆ ಈ ಆಡಿಯೋ ನಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಏನು, ನಿನ್ನೆ 3 ಆಡಿಯೋಗಳು ಬಂದಿತ್ತು, ಇವತ್ತು ಮತ್ತೊಂದು ಆಡಿಯೋ ಬಂದಿದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಇದರ ಬಗ್ಗೆ ತನಿಖೆ ಆಗುತ್ತಾ? ಯಾಕಂತಂದ್ರೆ ಈಗಾಗಲೇ ಏನು ಹಾಸನ ಸೆಂಟ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಿಸಿದಂತೆ ಆ ಒಂದು ಪ್ರಕರಣವನ್ನು SIT ಅಧಿಕಾರಿಗಳು ವರ್ಗಾವಣೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಗರಿಷ್ಠ 5 ವರ್ಷದವರೆಗೂ ಇರ್ತಕ್ಕಂಥ ಶಿಕ್ಷೆಗಳಿರ್ತಕ್ಕಂಥ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಒಂದು 4 ಆಡಿಯೋಗಳು ಬಂದಿದ್ದಾವೆ. ಮೊನ್ನೆ ಒಂದು ಏನು ಸಂತ್ರಸ್ತೆ ಅಂತ ಹೇಳಲಾದಂಥ ಒಂದು ವಿಡಿಯೋ ಬಂದಿತ್ತು. ಈ ಎಲ್ಲ ವಿಡಿಯೋಗಳ ಬಗ್ಗೆ, ಆಡಿಯೋಗಳ ಬಗ್ಗೆ SIT ತನಿಖೆ ಮಾಡುತ್ತಾ, ತನಿಖೆ ಮಾಡ್ತಾ ಇಲ್ಲ ಅಂತೇಳಿ ಆರೋಪಿಸಿ ಈಗಾಗಲೇ ಇದನ್ನು CBIಗೆ ಕೊಡಬೇಕು ಅಂತೇಳಿ BJP ಮತ್ತು JDS ಒತ್ತಾಯಿಸ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ CBI ಒಂದು ತನಿಖೆಯನ್ನು ಮಾಡಬೇಕಾದ್ರೆ ರಾಜ್ಯ ಸರ್ಕಾರವೇ ಅದಕ್ಕೆ ಪರ್ಮಿಷನ್ ಕೊಟ್ಟು ರಾಜ್ಯ ಸರ್ಕಾರವೇ CBIಗೆ ಪತ್ರ ಬರೀಬೇಕಾಗಿರೋ ಕಾರಣ ಇಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು CBIಗೆ ವಹಿಸುವ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ಈ ಒಂದು ಆಡಿಯೋ ಮತ್ತು ವಿಡಿಯೋಗಳನ್ನು ಇಟ್ಕೊಂಡು ಯಾರಾದರೂ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿ ಈ ಒಂದು ಪ್ರಕರಣದಲ್ಲಿ SIT ಮೇಲೆ ಸಾಕಷ್ಟು ಕಾನ್ಸ್ಪಿರಸಿ ಬರ್ತಾ ಇದೆ, ಒಂದು ಏಕಮುಖವಾಗಿ ತನಿಖೆ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ ಮೆಟ್ಲೇರಿದ್ದೆ ಆದರೆ ಹೈಕೋರ್ಟ್ ಸರ್ಕಾರಕ್ಕೆ ಸೂಚಿಸಬಹುದು ಈ ಒಂದು ಪ್ರಕರಣವನ್ನು CBIಗೆ ಕೊಡಿ ಅಂತೇಳಿ. ಹೀಗಾಗಿ SIT ಇಂದ CBIಗೆ ಈ ಒಂದು ಪ್ರಕರಣವನ್ನು ವರ್ಗಾಯಿಸಲಿಕ್ಕೆ ಈಗ JDS ಮತ್ತು BJPಗೆ ಈ ಒಂದು ಆಡಿಯೋ ಮತ್ತು ವಿಡಿಯೋಗಳು ಏನು ಲಭ್ಯ ಆಗಿದ್ದಾವೆ ಇವುಗಳು ದೊಡ್ಡ ಅಸ್ತ್ರ ಆಗೋ ಸಾಧ್ಯತೆ ಇರತಕ್ಕಂಥದ್ದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್. ನೋಡೋಣ SIT ಯಾವ ರೀತಿಯಾಗಿ ಇದನ್ನು ತನಿಖೆ ತೆಗೆದುಕೊಂಡು ಹೋಗುತ್ತೆ, ಯಾವ ದಿಕ್ಕಿನಲ್ಲಿ ತನಿಖೆ ಸಾಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್